ನಮಸ್ಕಾರ ರೀ. ಹೆಂಗದಿರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಈ ಚಳಿಗಾಲಕ್ಕೆ ಸಂಜೆ ಟೈಮ್ ಟೀ ಮತ್ತು ಕಾಫಿ ಜೊತೆಗೆ ಏನಾದರೂ ರುಚಿಯಾಗಿ ಕ್ರಿಸ್ಪಿಯಾಗಿ ತಿನ್ನಬೇಕು ಅಂಥೇಳಿ ಎಲ್ಲರಿಗೂ ಆಸೆ ಆಗ್ತಿರ್ತೈತ್ರಿ. ಈ ಒಂದು ಸ್ನ್ಯಾಕ್ಸ್ನ ನೀವು ಸ್ನ್ಯಾಕ್ಸ್ ಅಂತಾದರೂ ಕರಿಬೋದು, ಇಲ್ಲ ಪದ್ರ ಆಗಿರುವ ಶಂಕರಪಾಳಿ ಅಂತಲೂ ಕರಿಬೋದು. ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ, ನಿಮಗೂ ಇಷ್ಟ ಆಗ್ತೈತಿ, ಎಲ್ಲರಿಗೂ ಇಷ್ಟ ಆಗ್ತೈತಿ ಮತ್ತು ಭಾಳ ಕ್ರಿಸ್ಪಿಯಾಗಿ ಬರ್ತೈತಿ. ನೀವು ಆರಾಮಾಗಿ 1 ತಿಂಗಳ ತನಕನೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಈ ರೆಸಿಪಿನ ಭಾಳ ವಿಡಿಯೋದಾಗ ಭಾಳ ಜನ ಒಂದೊಂದು ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ ರೀ. ಆದ್ರೆ ನಾನು ಹೇಳೋ ವಿಧಾನದಾಗ ನೀವು ಒಂದ್ಸಲ ಟ್ರೈ ಮಾಡಿದ್ರಿ ಅಂದ್ರೆ 100% ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲಿ ಕೆಡೋದಿಲ್ಲ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೀವು ಸೌಂಡ್ ಕೇಳತ್ತಿರ್ಬೋದು ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಾವಂಥೇಳಿ. ಬರೀ ಹೆಂಗಿದ್ರೆ ವಿಡಿಯೋನ ನೋಡ್ಕೊಂಡು ಬರೋನು. ಫಸ್ಟ್ ನಾನಿಲ್ಲೇ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟೇನಿ ರೀ. ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು 1 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡೇನಿ. 1 ಕಪ್ ಸಕ್ಕರೆಗೆ 1 ಕಪ್ ನೀರನ್ನ ಹಾಕಿ ಈ ರೀತಿ ಜಸ್ಟ್ ನೀರೊಳಗೆ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು, ಕುದಿಸ್ಬಾರ್ದು. ಇದನ್ನು ನೋಡ್ರಿ, ಜಸ್ಟ್ ಕರಗಬೇಕು. ಆ ರೀತಿ ಬಿಸಿ ಮಾಡಿ ಸೈಡ್ಗೆ ಇಟ್ಕೊರಿ. ಈ ಶಂಕರಪಾಳಿನ ಕೆಲವೊಂದಿಷ್ಟು ಜನ ಸಕ್ಕರೆನ ಪುಡಿ ಮಾಡಿ ಹಾಕಿ ಮಾಡ್ತಾರ್ರಿ, ಮತ್ತು ಇದಕ್ಕೆ ಹಾಲನ್ನ ಮಿಕ್ಸ್ ಮಾಡಿ ಮಾಡ್ತಾರೋ. ಹಾಲನ್ನ ಮಿಕ್ಸ್ ಮಾಡಿ ಮಾಡೋದ್ರಿಂದ ಇದು ಜಾಸ್ತಿ ದಿನ ಇಡಾಕ ನಡೆಯಂಗಿಲ್ಲ, ಸ್ಮೆಲ್ ಬರ್ತೈತ್ರಿ ಇದು. ಈ ರೀತಿ ನೀರನ್ನ ಹಾಕಿ ಮಾಡೋದ್ರಿಂದ ನಾವು ಆರಾಮಾಗಿ 15 ದಿನದಿಂದ 1 ತಿಂಗಳ ತನಕನೂ ಇಟ್ಕೊಂಡು ತಿನ್ಬೋದು, ಯಾವುದೇ ರೀತಿಯಾಗಿ ಕೆಡೋದಿಲ್ಲ. ಈಗ ನೋಡ್ರಿ, ನಾನಿಲ್ಲೇ ಯಾವ ಕಪ್ನಾಗ ಸಕ್ಕರೆ ಮತ್ತು ನೀರನ್ನ ತೊಗೊಂಡಿದ್ನಲ್ಲ ಅದೇ ಕಪ್ನಾಗ 1 ಕಪ್ ಸಕ್ಕರೆಗೆ 4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಳಕತ್ತೇನೆ ರೀ. 4 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಸಕ್ಕರೆ ಪರ್ಫೆಕ್ಟ್ ಆಗಿರುತ್ತೆ. ಜಾಸ್ತಿ ಸ್ವೀಟು ಆಗಂಗಿಲ್ಲ ಮತ್ತು ಜಾಸ್ತಿ ಸಪ್ಪೆನೂ ಅನ್ಸಂಗಿಲ್ಲ. ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಇನ್ನೊಂದು ಅರ್ಧ ಕಪ್ ಸಕ್ಕರೆನ ಮಿಕ್ಸ್ ಮಾಡ್ಕೋಬೋದು. ಇವಾಗ 4 ಕಪ್ ಮೈದಾ ಹಿಟ್ಟಿಗೆ 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕಿ ಮತ್ತು ಅದೇ ಕಪ್ ಒಳಗೆ ನಾನಿಲ್ಲೇ ಅರ್ಧ ಕಪ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೇನೆ ರೀ. ತುಪ್ಪ ಬದಲಿಗೆ ನೀವು ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈ ರೀತಿ ತುಪ್ಪ ಮತ್ತು ಮೈದಾ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ಎಲ್ಲನೂ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪನ ಒಂದೇ ಸರ್ತಿ ಹಾಕಿ ಮಿಕ್ಸ್ ಮಾಡಬಾರ್ದ್ರಿ. ಈ ರೀತಿ ಸ್ವಲ್ಪ ಹಾಕಿ ಹಿಟ್ಟೊಳಗೆ ಮಿಕ್ಸ್ ಮಾಡಬೇಕು. ಅಂದರೆ ಇದು ಪೂರ್ತಿ ಹಿಟ್ಟೊಳಗೆ ಹೊಂದ್ಕೊಳ್ಳುತ್ತೆ ತುಪ್ಪ ಎಲ್ಲ. ನೋಡ್ರಿ, ನಿಮಗೆ 4 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಸಕ್ಕರೆ ಕಡಿಮೆ ಅನ್ನಿಸ್ಬೋದು ನೋಡೋಕೆ, ಆದ್ರೆ ಅದು ಪರ್ಫೆಕ್ಟ್ ಆಗಿರುತ್ತೆ, ಜಾಸ್ತಿ ಸಪ್ಪು ಆಗಂಗಿಲ್ಲ. ನೀವು ಈ ರೀತಿ ಒಮ್ಮೆ ಮಾಡಿ ನೋಡ್ರಿ, ಪರ್ಫೆಕ್ಟಾಗಿ ಬಂದಿರುತ್ತೆ. ಶಂಕರಪಾಳಿ ಪದರಾಗಿ ಇರುತ್ತೆ ನೋಡ್ರಿ. ಇವಾಗ ತುಪ್ಪನ ಹಾಕಿ ಈ ರೀತಿ ಹಿಟ್ಟೊಳಗೆ ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು. ನೋಡ್ರಿ, ಹಿಟ್ಟು ಈ ರೀತಿ ಉಂಡೆ ಕಟ್ಟಿದ್ರೆ ಸ್ವಲ್ಪ ಅಂಟ್ಕೋಬೇಕು, ಉಂಡೆ ರೀತಿ ಆಗಬೇಕು, ಆ ರೀತಿ ಆಗಬೇಕು. ಇವಾಗ ಇದಕ್ಕೆ ನಾವು ಸಕ್ಕರೆ ಮತ್ತು ನೀರನ್ನ ಹಾಕಿ ಕರಗಿಸ್ಕೊಂಡಿದ್ದೀವಲ್ಲ, ಅದನ್ನು ಈ ರೀತಿ ಸ್ವಲ್ಪನೇ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟನ್ನು ನಾವು ಚಪಾತಿ ಮಾಡೋಕೆ ಹಿಟ್ಟನ್ನ ಕಲಿಸ್ತೀವಲ್ಲ, ಆ ರೀತಿ ಕಲಿಸ್ಬಾರ್ದು. ಸ್ಮೂತಾಗಿ ಸ್ವಲ್ಪ ಕೈಲೇ ಈ ರೀತಿ ಮಾಡಿದ್ರೆ ಶಂಕರಪಾಳಿ ಪದರಾಗಿ ಬರ್ತಾವು. ಒಂದೇ ಸಲ ಸಕ್ಕರೆ ನೀರನ್ನ ಹಾಕಿ ಮಿಕ್ಸ್ ಮಾಡೋಕೆ ಹೋಗಬೇಡ್ರಿ. ಈ ರೀತಿ ಸ್ವಲ್ಪನೇ ಹಾಕಿ ಕೈಲೇ ಈ ರೀತಿ ಹಿಟ್ಟನ್ನ ಕಲಿಸ್ಕೋಬೇಕು, ಸ್ಮೂತಾಗಿ ಕಲಿಸ್ಕೋಬೇಕು. ನೋಡ್ರಿ, ಈ ರೀತಿ ಹಿಟ್ಟು ಆಗಿಂದ ಇವಾಗ ಇದಕ್ಕೆ ಒಂದು 10ರಿಂದ 15 ನಿಮಿಷ ನೆನೆಯೋಕೆ ಇಡಬೇಕ್ರಿ. ಈ ರೀತಿನೇ ಇರಬೇಕು, ಅಗದಿ ಸಾಫ್ಟಾಗಿ ಕಲಿಸ್ಕೊಳಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಶಂಕರಪಾಳಿ ಪದರಾಗಿ ಬರೋಂಗಿಲ್ಲ. ಹಿಟ್ಟು ಇದೇ ಕನ್ಸಿಸ್ಟೆಂಟಿ ಒಳಗೆ ಇರಬೇಕು. ನೋಡ್ರಿ, ಇವಾಗ 15 ನಿಮಿಷ ಬಿಟ್ಟು ನಾನಿಲ್ಲೇ ನೋಡಾಕತ್ತೀನಿ. ಇವಾಗ ಇನ್ನೊಂದು ಸರ್ತಿ ನೀಟಾಗಿ ಕೈಲೇ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ನಾನು 2 ಉಳ್ಳೆಗಳಾಗಿ ಮಾಡ್ಕೊಳಕತ್ತೀನಿ. ಈ ರೀತಿ ನೋಡ್ರಿ, ಈ ರೀತಿ 2 ಭಾಗಗಳಾಗಿ ಮಾಡಿಕೊಂಡು 1 ಉಳ್ಳೆನ ನಾನು ತೊಗೊಳಕತ್ತೀನಿ, ಇನ್ನೊಂದು ಉಳ್ಳೆನ ಅದೇ ರೀತಿ ಒಂದು ಮುಚ್ಚಳನ ಮುಚ್ಚಿ ಸೈಡ್ಗೆ ಇಟ್ಟು ಇವಾಗ ಇದನ್ನು ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ಕೋತೇವಲ್ಲ ಅದೇ ರೀತಿ ಲಟ್ಟಿಸ್ಕೋಬೇಕು. ನೋಡ್ರಿ, ಈ ರೀತಿ ಜಾಸ್ತಿ ತಿಳುನೂ ಆಗಬಾರ್ದು ಮತ್ತು ಜಾಸ್ತಿ ದಪ್ಪನೂ ಇರಬಾರ್ದು, ಒಂದು ಲೆವೆಲ್ಗೆ ಇರಬೇಕು. ಈ ರೀತಿ ನಾವು ಲಟ್ಟಿಸ್ಕೊಂಡು ನೀಟಾಗಿ ಇವಾಗ ಇದನ್ನು ಒಂದು ಚಾಕು ತೊಗೊಂಡು ಈ ಶೇಪ್ ಒಳಗೆ ಸ್ಕ್ವೇರ್ ಶೇಪ್ ಒಳಗೆ ಕಟ್ ಮಾಡಿ ಇಟ್ಕೋಬೇಕ್ರಿ. ನೋಡ್ರಿ, ಇವಾಗ ಸೈಡ್ಗಿರೋದೆಲ್ಲ ಹಿಟ್ಟು ತೆಗೆದ್ಬಿಡ್ರಿ, ಎಕ್ಸ್ಟ್ರಾ ಇರೋದು. ಇವಾಗ ಶಂಕರಪಾಳಿ ನಮ್ಗೆ ಯಾವ ಸೈಜ್ ಒಳಗೆ ಬೇಕಲ್ಲ, ಇದನ್ನು ಸಣ್ಣ ಸೈಜ್ ಒಳಗೆ ಕಟ್ ಮಾಡ್ಕೋತಾರೋ, ಇದೇ ರೀತಿ ಸಣ್ಣ ಸೈಜ್ ಒಳಗೆ ಕಟ್ ಮಾಡ್ಕೊರಿ. ನೋಡ್ರಿ, 4 ಕಪ್ ಮೈದಾ ಹಿಟ್ಟೊಳಗೆ ಎಷ್ಟು ಶಂಕರಪಾಳಿ ಆಗ್ತಾವಂತ ಹೇಳಿ. 4 ಕಪ್ ಮೈದಾ ಹಿಟ್ಟಂದ್ರೆ ನಾನಿಲ್ಲಿ ಅರ್ಧ kg ಮೈದಾ ಹಿಟ್ಟನ್ನ ತೊಗೊಂಡೀನಿ. ಅರ್ಧ kg ಮೈದಾ ಹಿಟ್ಟೊಳಗೆ ಆರಾಮಾಗಿ 1 ಡಬ್ಬಿ ಪೂರ್ತಿ ಶಂಕರಪಾಳಿ ರೆಡಿ ಆಗ್ತಾವು.
ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ನಾವು ಕಟ್ ಮಾಡಿ ಇಟ್ಕೋಬೇಕು. ಹಿಟ್ಟೊಳಗೆ ಸಕ್ಕರೆನ ಪೌಡ್ರ್ ಮಾಡಿ ಹಾಕೋ ಬದಲು ಈ ರೀತಿ ಸಕ್ಕರೆನ ಫಸ್ಟ್ ಕರಗಿಸಿಟ್ಕೊಂಡು ಆಮೇಲೆ ಅದರಲ್ಲೇ ಹಿಟ್ಟನ್ನ ಕಲಿಸಿ ಶಂಕರಪಾಳಿನ ಮಾಡಿ ನೋಡ್ರಿ ಎಷ್ಟು ಈಸಿಯಾಗಿರುತ್ತೆ ಮತ್ತು ಎಷ್ಟು ಪರ್ಫೆಕ್ಟಾಗಿ ಬರ್ತಾವಂಥೇಳಿ. ನೋಡ್ರಿ ಈ ಶಂಕರಪಾಳಿನ ನಾವು ಆರಾಮಾಗಿ ಎಷ್ಟು ಈಸಿಯಾಗಿ ಕಟ್ ಮಾಡಿ ಇಟ್ಕೋಬಹುದು ಅಂಥೇಳಿ. ನೀವು ಸೈಜ್ ನೋಡ್ತಿರ್ಬೋದು ಯಾವ ರೀತಿ ಸೈಜ್ನಲ್ಲಿ ನಾನು ಕಟ್ ಮಾಡಿದ್ದೇನೆ. ಜಾಸ್ತಿ ದಪ್ಪನೂ ಇಲ್ಲ ಮತ್ತು ಜಾಸ್ತಿ ತೆಳುನೂ ಇಲ್ಲ. ಈ ಸೈಜ್ ಒಳಗೆ ಎಲ್ಲ ಹಿಟ್ಟನ್ನು ಎಲ್ಲ ಶಂಕರಪಾಳಿನೂ ರೆಡಿ ಮಾಡಿ ಇಟ್ಕೊಂಡು ಈ ಕಡೆ ಇನ್ನೊಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಶಂಕರಪಾಳಿ ಫ್ರೈ ಮಾಡೋಕ್ಕೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಪೂರ್ತಿ ಬಿಸಿ ಆದ ನಂತರ ಈ ರೀತಿ ಒಂದೊಂದು ಶಂಕರಪಾಳಿನ ನೀಟಾಗಿ ಹಾಕಿ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡುವಾಗ ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕ್ರಿ. ಹೈ ಫ್ಲೇಮ್ ಮಾಡಿರ ಮೇಲೆ ಕ್ರಿಸ್ಪಿಯಾಗಿ ಬರ್ತಾವೆ, ಒಳಗೆ ಮೆತ್ತಗೆ ಹಂಗೆ ಉಳಿತಾವು. ಅದಕ್ಕಾಗಿ ಪೂರ್ತಿ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5 ರಿಂದ 10 ನಿಮಿಷ ಈ ರೀತಿ ಒಂದು ಸ್ಪೂನ್ ತೊಗೊಂಡು ಕೈ ಆಡಿಸ್ಕೊತನ ಇದ್ದು ಫ್ರೈ ಮಾಡ್ಕೋಬೇಕ್ರಿ. ಈ ರೀತಿ ಫ್ರೈ ಮಾಡೋದ್ರಿಂದ ಶಂಕರಪಾಳಿ ಭಾಳ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಬಾಯಲ್ಲಿಟ್ರೆ ಹಂಗೆ ಕರಗಿ ಹೋಗ್ತಾವು. ಈ ವಿಧಾನದಾಗ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಇದೇ ರೀತಿ ಉಳಿದ ಎಲ್ಲ ಶಂಕರಪಾಳಿನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ನೋಡ್ರಿ ಯಾವ ರೀತಿ ಬಂದಾವಂಥೇಳಿ. ಕಲರ್ ನೋಡ್ರೆ ನಿಮ್ಗೆ ಗೊತ್ತಾಗತ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದಾವಂಥೇಳಿ. ಎಲ್ಲಾದರೂ ಟೂರ್ಗೆ ಹೋಗೋರಿದ್ರೆ ಈ ಶಂಕರಪಾಳಿನ ಮಾಡಿಕೊಂಡು ಹೋಗ್ರಿ, ನಿಮ್ಗೆ ಫುಲ್ ಟೈಮ್ ಪಾಸ್ ಆಗ್ತೈತಿ. ನೋಡ್ರಿ ಇದೇ ರೀತಿ ಎಲ್ಲ ಶಂಕರಪಾಳಿನೂ ನೀಟಾಗಿ ಫ್ರೈ ಮಾಡ್ಕೋರಿ. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನಿಮ್ಗೆ ಸೌಂಡು ಕೇಳಾಕತ್ತಿರ್ಬೋದು ಶಂಕರಪಾಳಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವಂಥೇಳಿ. ಪದರ ಆಗಿರುವ ಶಂಕರಪಾಳಿನ ನೀವು ಒಂದ್ಸಲ ಟ್ರೈ ಮಾಡಿರಿ. ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ಹೇಳ್ರಿ ಶಂಕರಪಾಳಿ ಹೆಂಗೆ ಬಂದು ಅಂಥೇಳಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋನು. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.